ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾನು ಉಮರ್. ನಾವು ಇವತ್ತು ಬಂದಿದ್ದೇವೆ ಈ ಒಂದು ರಾಯಬಾಗ ಗ್ರಾಮೀಣ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಕೈರ್ವಾಡಿ ಏರಿಯಾದಲ್ಲಿ ಸುಮಾರು ಮನೆಗಳಿದ್ದು ಇಲ್ಲಿ ಯಾವುದೇ ರೀತಿಯಾದ ಗಟರ್ಗಳ ವ್ಯವಸ್ಥೆ ಇಲ್ಲ. ಸಂಬಂಧಪಟ್ಟಂತಹ ಮೆಂಬರ್ಸ್ಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಈ ಕಡೆ ಒಂದು ಗಮನ ಕೂಡ ಹರಿಸಲ್ಲ ಅಂತ ಹೇಳಿ ಸಾರ್ವಜನಿಕರು ಸುಮಾರು ತಿಂಗಳಿಂದ ನಮ್ಮ ವಾಹಿನಿಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರು. ಸೊ ಇದರ ವಿಷಯವಾಗಿ ಇವತ್ತಿನ ದಿನ ನಾವು ಬಂದಿದ್ದೇವೆ ಈ ಒಂದು ಕೈರ್ವಾಡಿ ಏರಿಯಾದಲ್ಲಿ. ನೋಡಿ ಬನ್ನಿ ವೀಕ್ಷಕರೇ, ಯಾವ ರೀತಿಯಾಗಿ ಈ ಗಟರ್ ಇದೆ ನೋಡಿ. ಸುಮಾರು ತಿಂಗಳುಗಳಾದರೂ ಸಹ ಈ ಒಂದು ಗಟರ್ ಸ್ವಚ್ಛತೆ ಮಾಡೋದಕ್ಕೆ ಒಬ್ಬ ಸಿಬ್ಬಂದಿ ಕೂಡ ಬಂದಿಲ್ಲ. ಅಂದ್ರೆ ರಾಯಬಾಗ್ ಗ್ರಾಮೀಣ ಪಂಚಾಯಿತಿಯ PDO ಸಾಹೇಬ್ರೆ, ನೀವೇನಾದ್ರೂ ಪಂಚಾಯಿತಿಯಲ್ಲಿ ಇರ್ತೀರಾ ಅಥವಾ ನಿದ್ರೆ ಮಾಡುತ್ತೀರಾ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿ ಬರ್ತಾ ಇದೆ. ಸೊ ಯಾಕಂತ ಅನ್ನುತ್ತೀರಾ, ಈ ಒಂದು ಗಟರ್ ವಾಸನೆಯಿಂದ ಸಾರ್ವಜನಿಕರು ಈ ಕಡೆ ಹಾಯೋದನ್ನೇ ಬಿಟ್ಟಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಗಟರ್ನಿಂದ ಸುಮಾರು ಇವಾಗ ಡೆಂಗಿ ಜ್ವರ ಆಗಲಿ ಇನ್ಯಾವುದು ಜ್ವರ ಆಗಲಿ ಇದರಿಂದ ಕುಗ್ಗಿ ಹೋದಂತ ಜನರು ಪಾಪ ಅಪಾಯದಲ್ಲಿ ಈ ಒಂದು ಜೀವನವನ್ನು ಸಾಕ್ತಾ ಇದ್ದಾರೆ. ಇದು ಯಾವ ಪಂಚಾಯತಿಗೆ ಸಂಬಂಧ ಬರ್ತದೆ? ರಾಯಬಾಗ್ ಗ್ರಾಮೀಣ ಪಂಚಾಯತಿಗೆ ಸಂಬಂಧ ಬರ್ತದೆ. ಇವಾಗ ಎಷ್ಟು ತಿಂಗಳಾಯ್ತಮ್ಮ ಇದು ಈ ಒಂದು ಗಟರ್ ಅನ್ನ ತೆಗೆದು? ಈ ಒಂದು ರಾಯಬಾಗ್ ಗ್ರಾಮೀಣ ಪಂಚಾಯತಿಗೆ ಸಂಬಂಧಪಟ್ಟಂತಹ ಮೆಂಬರ್ಸ್ ಗಳು ಏನಾದ್ರು ಇಲ್ಲಿ ಬಂದು ನಿಮ್ಗೆ ಈ ಒಂದು ಸಮಸ್ಯೆ ಬಗ್ಗೆ ಏನಾದ್ರು ಕುಂದುಕೊರತೆ ಕೇಳಿದಾರ? ಸತ್ರು ಕೂಡ ಬರಲ್ಲ ಅಂತ ಹೇಳಿ ನಿಮ್ಮ ವಾದವನ್ನು ಮಾಡ್ತಾರೆ. ಏನಾಗಿದೆ ಸಮಸ್ಯೆ ಏನಾಗಿದೆ? 5 ಮಂದಿ ಕುಟುಂಬ ಇದೆ, 5 ಮಂದಿ ಅಡ್ಮಿಟ್ ಆಗೋದು ಬರೋದು. ಯಾರು ಅಡ್ಮಿಟ್ ಆಗಿದ್ದು? ನಮ್ಮ ಮಾಲಕ್ ಹುಡ್ಕೊಂಡ್ ನಾ ಹುಡ್ಕೊಂಡ್ 3 ಜನ ಮಕ್ಕಳು. ನಿಮ್ಮ ಮಗನ ಯಾರು ಇವಾಗ? ನಮ್ಮ ಮಗ. ಏನಾಗಿದೆ ಸಮಸ್ಯೆ? ಅಂದ್ರೆ ನಿಮ್ಮ ಬೇಡಿಕೆಯನ್ನು ಈ ಒಂದು ಗಟರನ್ನ ಸ್ವಚ್ಛ ಮಾಡಿ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕಂತ ಹೇಳಿ ನಿಮ್ಮ ಒಂದು ಪಾಸ್ ಮಾಡಬೇಕು. ಇಲ್ಲಿ ಬಂದ್ ಮಾಡಬೇಕು. ಈಗ ನಮ್ಗೇನೈತ್ರಿ, ಆ ಕಡೆ ನಿಡ್ಗುಂದ ಏನೈತ್ರಲ್ಲ ಆ ಕಡೆ ಕೊಟ್ಟಿದ್ದಾರೆ, ಅದು ಬರೋಬರ್ ಐತಿ. ಈಗ ನಮ್ಮ ಕಡೆ ಗ್ರಾಮೀಣದಾಗ ಏನೈತ್ರಲ್ಲ, ಗ್ರಾಮೀಣದಾಗ ಕಸದ ಬಕೆಟ್ ಅಂತೂ ಕೊಟ್ಟೇ ಇಲ್ಲ ನಮ್ಗೆ. ಮತ್ತೆ ಇನ್ನೊಂದ್ರಿ ಕಸದ ಗಾಡಿ ರೀ, ಗ್ರಾಮೀಣ ಸಂಬಂಧ ಬರ್ತೈತಿ. 2 ದಿವ್ಸಕ್ಕೊಮ್ಮೆ ಕಂಪಲ್ಸರಿ ಆಯ್ಬೇಕ್ರಿ, ಅದು ಇಲ್ರಿ. ಈಗ ಏನೈತ್ರಲ್ಲ ಏನೋ ಮಾಡುವಲ್ರಕ್ಕ, ಕಸದ ಬಕೆಟ್ ಮತ್ತೆ ಕಸ ತುಂಬ ಗಾಡಿ ಬರ್ಬೇಕು. 1 ದಿವ್ಸ ಬಿಟ್ಟು 1 ದಿವ್ಸಕ್ಕೊಮ್ಮೆ ಬರ್ಬೇಕು ಕಂಪಲ್ಸರಿ. ಅಂದ್ರೆ ಈ ಗಟರ್ ಸ್ವಚ್ಛ ಆಗಿ ಗಟರನ್ನ ವ್ಯವಸ್ಥೆ ಸರಿ ಮಾಡಿ ನಮಗ ನೀವು ಕಸದ ಡಬ್ಬಿಗಳನ್ನ ಕೊಡ್ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನೇ ಹೇಳಕತ್ತಿದ್ರು. ಇದು ಭಾಳ ದಿವಸ ಆತ್ರಿ, ಒಂದು 7-8 ವರ್ಷ ಆಗತ್ರಿ. ಇದು ಅದಾಗಂದ್ರ ಇವೆಲ್ಲ ನೀರೇನ ಮಳೆ ಆತಂದ್ರಿ, ಇದೆಲ್ಲ ನೀರೆಲ್ಲ ಹೋಗಿ ಆ ಕಡೆ ಎಲ್ಲ ಓನ್ಯಾಗ ಪಾಸ್ ಆಗಿ ಕೆಳಗ್ ಕಿನಾಲ್ಗೆ ಹೋಗಿರ್ತ್ರಿ. ಕಿನಾಲ್ ಅಂದ್ರೆ ಕಿನಾಲ್ಗೆ ಒಳಗ್ ಹೋಗಂಗಿಲ್ರಿ, ಹೊಲಗೋದಾಗ ಹೋಗಿಬಿಡ್ತೈತಿ. ಆ ನೀರೆಲ್ಲ ಗಟ್ರದಾಗ ಹೋಗಿ ಅದ ಬೋರ್ ಅದ, ಈಗ ನಾವು ಬೋರ್ ಪಾಯಿಂಟ್ ಅದಲ್ರಿ, ಆ ಎಲ್ಲ ಬೋರ್ ನೀರ್ದಾಗ ಹೊಂಟೈತ್ರಿ. ಇವಾಗ ನಿಮ್ಮ ಮಕ್ಕಳು ಸ್ಕೂಲ್ಗೆ ಎಲ್ಲಿ ಹೋಗ್ತಾರೆ?